ಅಣ್ಣ ಶೂಟ್ ಆಗ್ತೈತಣ್ಣ. ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಆಯನೂರಿನಿಂದ ಅಂದ್ರೆ ನಮ್ಮೂರಿನಿಂದ ಇತಿಹಾಸ ಪ್ರಸಿದ್ಧ ನಗರಕೋಟೆ ಕಡೆಗೆ ಪ್ರಯಾಣನ ಆರಂಭಿಸಿದ್ದೇವೆ. ಸುಂದರವಾದ ಪ್ರಕೃತಿಯ ಮಧ್ಯೆ ಹಸಿರಿನಿಂದ ತುಂಬಿರುವ ಈ ಮಾರ್ಗದಲ್ಲಿ ನಮ್ಮ ಪ್ರಯಾಣ ಶುರುವಾಗುತ್ತಿದೆ. ಸ್ನೇಹಿತರೆ, ನಮ್ಮ ಈ ಪ್ರಯಾಣದ ಮಧ್ಯೆ ಒಂದು ಸಣ್ಣ ಸರ್ಪ್ರೈಸ್ ಇದೆ. ಈಗ ನಾವು ರಿಪ್ಪನ್ಪೇಟೆ ಊರಿನಲ್ಲಿ ತಲುಪಿದ್ದೇವೆ. ಇಲ್ಲಿ ಸದ್ಯಕ್ಕೆ ಗಣಪತಿ ವಿಸರ್ಜನೆಯ ಮೆರವಣಿಗೆ ನಡೆಯುತ್ತಿದೆ. ಹಾಗಾಗಿ ನಮ್ಮ ಪ್ಲಾನ್ ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಏಕೆಂದರೆ ಈ ಹಬ್ಬದ ಸಂಭ್ರಮ ನೋಡುವ ಅವಕಾಶ ಸಿಕ್ಕಿದೆ. ರಸ್ತೆ ಬ್ಲಾಕ್ ನಮ್ಮ ಪ್ರಯಾಣಕ್ಕೆ ಒಂದು ನೆನಪಿನ ಕ್ಷಣವಾಗಿದೆ. ಯಾರು ಬೆಡಂಗಿಲ್ಲ. ಆ ಕಡೆಯಿಂದ ಬಂತಿರಲ್ಲ, ಗೌತೂರ್ ಹತ್ರ ಬಂದು ಆಪೋಸಿಟ್ ಬಂದ್ಬಿಡಿ, ಅಲ್ಲಿ ನಿಮಗೆ ಹತ್ರ ಆಗುತ್ತೆ. ಓ ಸಚಿನಣ್ಣ ಎಲ್ಲ ಅಡ್ಡರಿ ನೋಡ್ಯಾರೆ, ಅದಕ್ಕೆ ಹೇಳೋದು ಒಂದ್ 4 ಸ್ಟೆಪ್ ಹಾಕಿ ನಿನ್ನೆ ಮೈ ಕೈ ನೋವೆಲ್ಲ ಕಮ್ಮಿ ಮಾಡಿಸಿ. ನಾನ್ ಸಚಿನ ಕುಣಿದಿದ್ದೆ ನೋಡಿಲ್ಲ ಕಣೋ, ಇವತ್ತು ನೋಡ್ಬೇಕು ನಾನು. ಸ್ವಲ್ಪ ಹೊತ್ತು ಇಲ್ಲಿ ಸಮಯ ಕಳೆದು ಇದು ನಮ್ಮ ಪ್ರಯಾಣಕ್ಕೆ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಹಬ್ಬದ ಸಂಭ್ರಮವನ್ನು ನೋಡಿ ಅವರೊಂದಿಗೆ ಒಂದೆರಡು ಸ್ಟೆಪ್ ಹಾಕಿ ಇಲ್ಲಿ ಕೊಟ್ಟಂತಹ ಮಜ್ಜಿಗೆ ಹಾಗೂ ಕೇಕ್ ಅನ್ನು ತಿನ್ಕೊಂಡು ನಮ್ಮ ಈ ಪ್ರಯಾಣ ಮುಂದುವರಿಸ್ತಾ ಇದ್ದೀವಿ. ನೀವು ನೋಡಿ ಮಳೆ ಬರ್ತಿಲ್ಲ ಅಂತ ಹೇಳಿ ನೀರ್ ಹಾಕೊಂಡು ವೈಪರ್ ಹಾಕೊಂಡು ಗಾಡಿ ಹೊಡೆಸ್ತಾನೆ ವೀಲ್ ಬರ್ಲಿ ಅಂತ. ನೀವೇ ತಗೊಳ್ಳೋ, ಮಳೆ ಬರುತ್ತೆ ಇದ್ರ ಬೇಡ, ಎಲ್ಲರಲ್ಲಿ ವೈಪರ್ ಹಾಕೊಂಡು ಹೊಡಿತಾನೆ. ನಾವು ಈಗ ಹೊಸನಗರಕ್ಕೆ ತಲುಪಿದ್ದೇವೆ. ಬೆಳಗಿನ ಸಮಯ ಸ್ವಲ್ಪ ಹಸಿವು ಶುರುವಾಗಿದೆ. ಹೊಸನಗರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವ ಉಡುಪಿ ಉತ್ಸವದಲ್ಲಿ ತಿಂಡಿ ತಿಂದು ಅದರ ಜೊತೆಗೆ ಒಂದು ಕಪ್ ಫಿಲ್ಟರ್ ಕಾಫಿ ಅದ್ಭುತ ಅಂತಾನೆ ಹೇಳಬಹುದು. ಏನಿದು ಉಪ್ಪಿಟ? ಕೇಸರಿ ಬಾತ ಇದೆ, ತಿನ್ನಕ್ಕೆ ಹುಟ್ಟಿಯಾ? ತಿನ್ನು. ಜಾಸ್ತಿ ಸ್ವೀಟ್ ಇಲ್ಲ, ಚೆನ್ನಾಗಿ ನಡೆಯೋ. ಬಂತು ಮಸಾಲೆ, ತಿನ್ನಿರ್ಲಿ. ಚೆನ್ನಾಗಿತ್ತೇನ್ರಿ? ರಿವ್ಯೂ ಕೊಡು ಮಸಾಲೆದು. ನೀನ್ ಹೇಳ ಫಸ್ಟ್, ಆಮೇಲೆ ಅಣ್ಣಂಗೆ ತೋರಿಸ್ತೀನಿ. ಬೇಗ ಹೇಳ. ಸವಸ ಬೇಡ ನನಗೆ. ಚೆನ್ನಾಗೈತಾ ಚೆನ್ನಾಗಿಲ್ಲ? ಬೆಂಕಿ ಸೂಪರ್ ಸೂಪರ್. ಅಣ್ಣ ವಾಮಿಟ್ ಮಾಡಿ ಸಾಕಾಗ್ಬಿಟ್ಟವ್ರೆ. ಏನ್ ಬೇಕು? ಕಾಫಿ, ಟೀ? ಅಣ್ಣ 4 ಕಾಫಿ. 4 ಕಾಫಿ ಟೀ ಹೇಳಿರೋದು ಚೆನ್ನಾಗಿರುತ್ತೆ. ಏಯ್ ಸುಂದರ ಬೇಡ. ಓಕೆ ಟೀ 2 ಕಾಫಿ. ಟೀ 2 ಕಾಫಿ. ಯಾಕೋ ವಾಪಸ್ ಹೋಗ್ಬಿಡ್ತಿದ್ದೆ, ಕಾಫಿ ತಂದು ಕೊಟ್ಟಿದ್ದೆ ನನಗೆ. ಕಾಫಿ ಆಗಲ್ಲ, ಇಟ್ಕೊಳೋದು. ಇಲ್ಲಿ ತಿಂಡಿ ಮುಗಿಸಿಕೊಂಡು ದಾರಿ ಮಧ್ಯೆ ಒಂದು ವಿಶೇಷ ಸ್ಥಳ ನಮ್ಮನ್ನು ಆಕರ್ಷಿಸಿತು. ಅದುವೇ ಕಾರಣಗಿರಿ ಗಣಪತಿ ದೇವಾಲಯ. ಇದು ಸಣ್ಣದಾದರೂ ಶ್ರದ್ಧೆ ಭಕ್ತಿಯಿಂದ ತುಂಬಿರುವ ಸ್ಥಳ. ಶಿಲಾಮಯ ಬೆಟ್ಟದ ಮೇಲೆ ನೆಲೆಸಿರುವ ಈ ದೇವಾಲಯವು ಸುತ್ತಮುತ್ತಲಿನ ಹಸಿರಿನ ನಡುವೆ ತುಂಬಾ ಮನಸ್ಸಿಗೆ ಶಾಂತಿ ಕೊಡುವಂಥದ್ದು.
ದೇವಸ್ಥಾನ ಪ್ರಾಚೀನವಾಗಿದ್ದರೂ ನಿರಾಳತೆಯನ್ನು ಕೊಡುವ ವಾತಾವರಣವಿದೆ. ಸ್ವಲ್ಪ ಹೊತ್ತು ನಿಂತು ಪ್ರಾರ್ಥನೆ ಸಲ್ಲಿಸಿ ನಮ್ಮ ಮುಂದಿನ ಪ್ರಯಾಣವನ್ನು ಆರಂಭಿಸಲಾಯಿತು. ನೀವು ಮದುವೆ ಎಲ್ಲ ಆದ್ಮೇಲೆ ಫೋಟೋ ಹಚ್ಚಿ ಏನಕ್ಕೆ ಅಂತ ಎಷ್ಟು ತೆಗಿದ್ಯಲ್ಲ ಫೋಟೋ? ಬರೀ ಫೋಟೋ ಮದುವೆ ಆಯ್ತಪ್ಪ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಉಂಗ್ಳೆ ಮುಚ್ಕೊಂಡು ಕಾಡು ನೋಡಿ. ಸ್ನೇಹಿತರೆ, ಪ್ರಯಾಣದಲ್ಲಿ ಹೀಗೆ ಅಪ್ರತೀಕ್ಷಿತವಾಗಿ ಕಂಡುಬರುವ ಪವಿತ್ರ ಸ್ಥಳಗಳಿಗೆ ಭೇಟಿ ಕೊಡುವುದು ತುಂಬಾ ವಿಶೇಷ. ಇದು ನಮ್ಮ ಪ್ರಯಾಣಕ್ಕೆ ಇನ್ನೊಂದು ಅರ್ಥಪೂರ್ಣ ಕ್ಷಣವನ್ನು ಸೇರಿಸಿದೆ. ಈಗ ನಮ್ಮ ಮುಂದಿನ ಗಮ್ಯ ಸ್ಥಾನ ನಗರಕೋಟೆಯ ಕಡೆಗೆ. ಹೀಗೆ ಸುಮಾರು ಕೆಲ ಕಿಲೋಮೀಟರ್ಗಳ ಪ್ರಯಾಣದ ನಂತರ ನಾವು ನಗರಕೋಟೆಗೆ ತಲುಪಿದ್ದೇವೆ. ಇದು ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಕೋಟೆಗಳಲ್ಲಿ ಒಂದು. 16ನೇ ಶತಮಾನದಲ್ಲಿ ಕೆಳದಿ ರಾಜವಂಶದಿಂದ ನಿರ್ಮಿಸಲಾದ ಈ ಕೋಟೆ ನಂತರ ಹಲವಾರು ಅರಸರ ಆಳ್ವಿಕೆಯನ್ನು ಕಂಡಿದೆ. ಬರೀ ನಿಮ್ಮ ಫೋಟೋನೇ ಆಯ್ತಾ? ಇಲ್ಲಿ ಕಾಲಿಟ್ಟ ಕೂಡಲೇ ಕಾಣುವುದು ಭವ್ಯವಾದ ಕೋಟೆಯ ಗೋಡೆಗಳು. ಹಸಿರು ಬೆಟ್ಟಗಳ ಮಧ್ಯೆ ನಿಂತಿರುವ ಈ ಕೋಟೆ ನೂರಾರು ವರ್ಷಗಳ ಇತಿಹಾಸವನ್ನು ಹೊತ್ತಿದೆ. ಪ್ರಾಕೃತಿಕ ಸೌಂದರ್ಯ ಮತ್ತು ಕೋಟೆಯ ಬಲಿಷ್ಠ ರಚನೆ ಎರಡೂ ಸೇರಿ ಮನಸ್ಸಿಗೆ ತುಂಬಾ ಸಂತೋಷ ಕೊಡುತ್ತದೆ. ಯಾಕ ಸ್ನೇಹಿತರೆ, ಕರ್ನಾಟಕದ ಇತಿಹಾಸದಲ್ಲಿ ತುಂಬಾ ಒಳ್ಳೊಳ್ಳೆ ರಾಜರುಗಳಿದ್ರು, ಒಳ್ಳೊಳ್ಳೆ ಆಡಳಿತಗಾರರು ಇದ್ರು. ಆ ಸಾಲಿನಲ್ಲಿ ಬರುವಂತಹ ಒಂದು ಹೆಸರು ಕೆಳದಿಯ ಶಿವಪ್ಪ ನಾಯಕ. ಅಂತಹ ಶಿವಪ್ಪ ನಾಯಕರವರ ಪಟ್ಟಾಭಿಷೇಕವಾದಂತಹ ಈ ಕೋಟೆಗೆ ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಇದನ್ನ ಬಿದನೂರು ಕೋಟೆ ಅಂತಾನೂ ಕರೀತಾರೆ. ಇದನ್ನ ಹೈದರಾಲಿ ಆಕ್ರಮಣ ಮಾಡಿ ವಶಪಡಿಸಿಕೊಳ್ಳುವವರೆಗೂ ಇದು ಬಿದನೂರು ಕೋಟೆ ಆಗಿತ್ತು. ಆಮೇಲೆ ಹೈದರ್ ನಗರ ಅಂತ ಮಾಡ್ತಾರೆ. ಬಟ್ ಇವಾಗ ನಾವು ಬಿದನೂರು ಕೋಟೆ ಅಂತಾನೆ ಹೇಳ್ತೀವಿ. ಕೆಳದಿ ನಾಯಕರ ವಿಶೇಷ ಏನಂತ ಹೇಳಿದ್ರೆ, ಇವರದು ಚಿಕ್ಕ ಸೈನ್ಯ ಆಗಿದ್ರೂ ಕೂಡ ಔರಂಗಜೇಬನಂತಹ ದೊಡ್ಡ ಸೈನ್ಯವನ್ನು ಕೂಡ ಸೋಲಿಸ್ತಾರೆ. ಇಲ್ಲಿ ಇನ್ನು ಹಳೆಯ ದೇವಾಲಯಗಳ ಅವಶೇಷಗಳು, ಬಾವಿಗಳು, ಗೋಡೆಗಳು ನಮ್ಮ ಕಣ್ಣಿಗೆ ಬೀಳುತ್ತವೆ. ಹಿಂಗೋಗಿ ಆಚೆ ಹೋಗ್ಬೇಕಾ? ಹಿಂಗೆ ಹೋಗಿ ಹೆಂಗೆ ಈ ಕಡೆ ಎಲ್ಲಿ ಹೋಗ್ತೇವೋ ಅಲ್ಲೇ ಹೋಗ್ಬೇಕು. ಹಂಗೆ ಹೋಗಿ.
ಈಗೆಲ್ಲ ಮಾಡ್ತಾನೆ ಯೂಟ್ಯೂಬ್ಗೆ. ಮುಂದೆ ಹೇಳೋ. ಮಾತಾಡ್ಸು. ಸೊ ಸ್ನೇಹಿತರೆ, ಈಗ ನಾವು ನಗರ ಕೋಟೆಯ ಒಳಗೆ ನಿಂತಿದ್ದೇವೆ. ನೋಡಿದ್ರೆ ಈ ಗೋಡೆಗಳು ಶತಮಾನಗಳ ಇತಿಹಾಸವನ್ನು ಹೇಳುತ್ತವೆ. ಇಲ್ಲಿ ನಿಂತಾಗ ಹಳೆಯ ಕಾಲದ ರಾಜರು, ಯೋಧರು, ಅವರ ಜೀವನ ಎಲ್ಲ ಇಮ್ಯಾಜಿನೇಷನ್ ಆಗುತ್ತದೆ. ಈ ಕೋಟೆಯೊಳಗಿನ ದೇವಾಲಯಗಳು, ಅಲ್ಲಿನ ಕೊಳ, ಹಳೆಯ ಕಟ್ಟಡಗಳ ಅವಶೇಷಗಳು ನೋಡಿದ್ರೆ ಆಲ್ ಟೆಲ್ ಅ ಸ್ಟೋರೀಸ್ ಆಫ್ ಎ ಗ್ಲೋರಿಯಸ್ ಪಾಸ್ಟ್ ಅಂತಾನೆ ಹೇಳ್ಬೋದು. ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿಂದ ಕಾಣುವ ಸುತ್ತಮುತ್ತಲಿನ ನಿಸರ್ಗದ ನೋಟ, ಹಸಿರಿನಿಂದ ತುಂಬಿದ ಕಾಡು, ದೂರದಲ್ಲಿ ಬೆಟ್ಟಗಳ ಸರಪಳಿ, ಆಲ್ ಗಿವ್ ಎ ಪೀಸ್ಫುಲ್ ಎಟ್ ರಾಯಲ್ ಫೀಲಿಂಗ್ ಇದಾಗಿದೆ. ಯಪ್ಪ. ವಿಶೇಷವಾಗಿ ಮುಂಗಾರು ಕಾಲದಲ್ಲಿ ಮಂಜಿನಿಂದ ಆವರಿಸಿದ ನಗರಕೋಟೆ ಅಪರೂಪದ ಸೌಂದರ್ಯವನ್ನು ನೀಡುತ್ತದೆ. ಇದು ಶಿವಮೊಗ್ಗದಿಂದ ಹೊಸನಗರದ ಮಾರ್ಗವಾಗಿ 80 ಕಿಲೋಮೀಟರ್ ದೂರದಲ್ಲಿದೆ. ರಸ್ತೆಯ ಪ್ರಯಾಣ ಬಹಳ ಸುಂದರವಾಗಿದ್ದು, ಹಸಿರು ಕಾಡು, ಜಲಪಾತಗಳು ಮತ್ತು ಬೆಟ್ಟಗಳ ನಡುವೆ ಸಾಗುತ್ತದೆ. ಇಲ್ಲಿ ಬೆಳಗಿನ ಜಾವ ಅಥವಾ ಸಂಜೆ ವೇಳೆಯಲ್ಲಿ ವೀಕ್ಷಣೆ ಮಾಡಿದರೆ ಇನ್ನಷ್ಟು ಸುಂದರ ಅನುಭವ ಇದಾಗಿರುತ್ತದೆ. ಚೂರು ಮುಂದೋಗು. ಇರ್ಲಿ ಚೂರು, ಇನ್ನೊಂದು ಸ್ವಲ್ಪ ಮುಂದೆ ಹೋಗು. ಅಡ್ಡ ತೆಗಿಲ್ಲ, ಉದ್ದ ತೆಗಿಲ್ಲ. ಚೂರು ಮುಂದಾಗಲೇ. ಓಯ್ ಮುಕ್ಳರೆ ತಡೀರಿ, ಸೆಟ್ಟಿಂಗ್ ಮಾಡ್ತೇನೆ. ಇದು ಯಾರು ಕೊಟ್ಟ ಕಣ? ಯಾರು ಕೊಟ್ಟ ಇದು? ಇದು ಹಿರಿಯಣ್ಣನ ಕೋಟೆ ಕಣೋ. ಓ, ಯಾರು ಕೊಟ್ಟ ಇದು? ಇದು ಹಿರಿಯಣ್ಣನ ಕೊಟ್ಟ ಕಣ. ಅವಾಗಲೇ ಕುಣ್ದಲ್ಲ ಹಂಗ್ ಕುಣಿ. ಫೋಟೋ ತೆಗ್ದಿನ್ ಮಚ್ಚ. ಫೋಟೋ ಡ್ಯಾನ್ಸ್ ಮಾಡ. ನೀವು ಇತಿಹಾಸ ಪ್ರಿಯರಾಗಿರಲಿ, ನಿಸರ್ಗ ಪ್ರಿಯರಾಗಿರಲಿ, ಒಂದು ಸಲ ಇಲ್ಲಿ ಬಂದ್ರೆ ತಪ್ಪದೆ ಮೆಚ್ಚಿ ಹೋಗ್ತೀರಾ. ಈ ನಗರ ಕೋಟೆಯಂತಹ ಇತಿಹಾಸ ಮತ್ತು ಸೌಂದರ್ಯ ತುಂಬಿದ ಸ್ಥಳಗಳನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ನೀವು ಕೂಡ ಇಲ್ಲಿ ಬಂದು ಈ ಕೋಟೆ ಸೌಂದರ್ಯವನ್ನು ಅನುಭವಿಸಿ ಅಂತ ಹೇಳ್ತಾ ನಮ್ಮ ಪ್ರಯಾಣ ಇಲ್ಲಿಗೆ ಮುಗಿಯುವುದಿಲ್ಲ. ಇಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಸಾವೇಹಕ್ಲು ಡ್ಯಾಮ್ ಕಡೆಗೆ. ಆ ಸುಂದರ ಜಲಾಶಯ, ಹಸಿರು ಪರಿಸರಗಳು, ಬೆಟ್ಟಗುಡ್ಡಗಳ ಮನಮೋಹಕ ದೃಶ್ಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ